ಸೊ ಫಸ್ಟ್ ಇವಾಗ ನಾವು ಕ್ರಿಸ್ಟಲ್ ಇನ್ಪುಟ್ ಇಂಪಾರ್ಟೆಂಟ್ ಹೌದಾ. ಸೊ ಕ್ರಿಸ್ಟಲ್ ಏನಾಗುತ್ತೆ, ಸೊ ಇಲ್ಲಿಂದ ಔಟ್ ಆಗ್ಬಿಟ್ಟು ಮತ್ತೆ ಇದಕ್ಕೆ ಇನ್ಪುಟ್ ಆಗಿ ವಾಪಸ್ 19.2 ಮೆಗಾಹರ್ಟ್ಸ್ ಬರುತ್ತೆ. ಸೊ ಯಾವಾಗ ಇದಕ್ಕೆ ಇನ್ಪುಟ್ ಆಯ್ತು, ಕब इसका इनपुट हो गया तब ये दो एक MSM BB क्लॉक 1 एनेबल करके CPU से एक रिक्वेस्ट आएगा. ಏನ್ ಬರುತ್ತೆ, CPU ಇಂದ ಒಂದು ರಿಕ್ವೆಸ್ಟ್ ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ಬ್ಯಾಕ್ CPU ಗೆ BB क्लॉक ಹೋಗುತ್ತೆ. ರಿಕ್ವೆಸ್ಟ್ ಬಂದಿಲ್ಲ ಅಂದ್ರೆ BB क्लॉक होगल, रिक्वेस्ट नहीं आए तो बीबी क्लॉक नहीं जाएगा. चलो इसको हम चेक करने के लिए एक दो तरीका है. इधर एक कैपेसिटर भी दिया हुआ, एक रजिस्टर भी दिया हुआ. कैपेसिटर ಕೊಟ್ಟಿದ್ದಾರೆ, ಒಂದು ರಿಜಿಸ್ಟರ್ ಕೂಡ ಕೊಟ್ಟಿದ್ದಾರೆ. ಚಲೋ ठीक. ಸೊ ಇದನ್ನ ನಾವು ಲೇಔಟ್ ಅಲ್ಲಿ ಪೇಸ್ಟ್ ಮಾಡ್ತೀವಿ. ಎಲ್ಲಿದೆ ಅಂತ ನೋಡೋಣ. देखो ಇದಾರೆ, ಎಲ್ಲಿದೆ, ಇಲ್ಲಿದೆ ಕನ್ನಡ. ಸೊ ಇದರಲ್ಲಿ ನಾವು ನೋಡ್ತಾ ಹೋದಂಗೆ ಇಲ್ಲಿ ಇದು ಕನ್ನಡ ಒಯ್ಯನಾ, ಇದೇನಾ ಇದು. ಸೊ ಈ ರಿಜಿಸ್ಟರ್. ಸೊ ಇಲ್ಲಿ ನಾವು ನೋಡ್ತಿರೋ ಪ್ರಕಾರ ಈ ಮದರ್ ಬೋರ್ಡ್ ಅಲ್ಲಿ ಇಲ್ಲಿ ಏನ್ ಬರ್ಬೇಕು ಇವಾಗ, ಬಿಬಿ ಕ್ಲಾಕ್ ಏನ್ ಬರ್ಬೇಕು, ಎಷ್ಟು 19.2 ಮೆಗಾ ಹರ್ಟ್ಸ್. ಚಲೋ ठीक. ನಾವೇನ್ ಮಾಡೋಣ, ಡಿಎಸ್ಒ ಆನ್ ಮಾಡೋಣ. चलो डीएस ಏನ್ ಮಾಡಿದ್ವಿ, ऑन ಮಾಡಿದ್ವಿ. डीएस को क्या कर लिया हमने, ऑन कर लिया. सो साइड में रखेंगे इसको रखेंगे साइड में ऐसा. चलो ಕಾಣಿಸ್ತಾ ಇದೆ ಎರಡು. ಸೊ ಇವಾಗ ಇದನ್ನ ಸೆಟ್ ನ ಆನ್ ಮಾಡ್ಬೇಕು. ಸೆಟ್ ನ ಏನ್ ಮಾಡ್ಬೇಕು, ಆನ್ ಮಾಡ್ತಾ ಇದೀನಿ. ऑन करेंगे तो इसका देखो कैसे आता है. ಬರ್ತಾ ಇದೆಯಾ, कितना आ रहा है, 19.19 किलोहर्ट्ज मेगाहर्ट्ज मेगाहर्ट्ज. सॉरी मैक्सिमम वोल्टेज कितना आ रहा है, 2.8. मैक्सिमम वोल्टेज ಎಷ್ಟಾಗ್ತದೆ, 2.8. ಫ್ರೀಕ್ವೆನ್ಸಿ 19.2, ಪೀಕ್ ಟು ಪೀಕ್ 2.6 ವೋಲ್ಟೇಜ್. ಅಂದ್ರೆ ಅರ್ಥ, ಸೊ ನಮ್ಮ ಮೊಬೈಲ್ ನಮ್ಮ ಮಲ್ಟಿಮೀಟರ್ ಕ್ಯಾಪ್ಚರ್ ಮಾಡದೇ ಇರುವ ವೋಲ್ಟೇಜ್ ನ ಯಾವ್ದು ಕ್ಯಾಪ್ಚರ್ ಮಾಡ್ತಾ ಇದೆ, ಹೌದಾ. मल्टीमीटर कौन सा वोल्टेज को कैप्चर नहीं किया हुआ, उसको कौन सा कैप्चर किया कर रहा है, ಕಾಣಿಸ್ತಾ ಇದೆಯಾ. ಚಲೋ ठीक. ಸೊ ಇದು ನಾವು ಈ ತರ ಏನ್ ಮಾಡ್ಬೇಕಾಗುತ್ತೆ, ಸಿಗ್ನಲ್ ನ ಚೆಕ್ ಮಾಡ್ಬೇಕಾಗುತ್ತೆ. ಚಲೋ ठीक. ಇದನ್ನ ನಮ್ಮ ಹತ್ರ ಮಲ್ಟಿಮೀಟರ್ ಇದೆ. ನಮ್ಮ ಹತ್ರ ಯಾವ್ದಿದೆ, ಮಲ್ಟಿಮೀಟರ್ ಕೂಡ ಇದೆ. ಇದ್ರ ಮುಖಾಂತರ ಕೂಡ ನಾವು ಇದನ್ನ ಅಳಿಬಹುದು. ಯಾವ್ದನ್ನ, ಮೆಗಾಹರ್ಟ್ಸ್. ಎಷ್ಟು, 20 ಮೆಗಾಹರ್ಟ್ಸ್ ತನಕ ಅಳಿಬಹುದು. ಎಷ್ಟು ಅಳಿಬಹುದು, 20 ಮೆಗಾಹರ್ಟ್ಸ್ ತನಕ ಇದನ್ನ ಏನ್ ಮಾಡ್ಬೋದು, ನಾವು ಅಳಿಬಹುದು. ಚಲೋ ठीक. ಇದ್ರಲ್ಲೂ ಚೆಕ್ ಮಾಡೋಣ. ಸೊ ಮೆಗಾಹರ್ಟ್ಸ್ ಅಲ್ಲಿ ಚೆಕ್ ಮಾಡಿದೀನಿ. HZ ಕಾಣಿಸ್ತಾ ಇದೆಯಾ, ಫ್ರೀಕ್ವೆನ್ಸಿ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ, ಮೆಗಾಹರ್ಟ್ಸ್ HZ ಫ್ರೀಕ್ವೆನ್ಸಿ ಕಾಣಿಸ್ತಾ ಇದೆಯಾ. ಚಲೋ ಇದನ್ನು ನಾನು ಇಲ್ಲಿ ಮತ್ತೆ ಚೆಕ್ ಮಾಡ್ತೇನೆ. ನೋಡಿ ಇಲ್ಲಿ ಎಷ್ಟು ಬರ್ತಾ ಇದೆ, ಇದು ಹಾಕಿ ಚಾರ್ಜಿಂಗ್ ಹಾಕಿ. ಎಷ್ಟು ಬಂತು, 19.19 ಏನಿ 19.2. ನಿಮ್ಮ ಹತ್ರ ಡಿಎಸ್ಒ ಇಲ್ಲ ಅಂತ ಹೇಳಿದ್ರೇನು, आपके पास डीएसओ नहीं बोले तो भी आपका मोबाइल से सॉरी मल्टीमीटर से 20 मेगाहर्ट्ज तक आप चेक कर सकते हैं. ಡಿಎಸ್ಒನೇ ಬೇಕಂತಿಲ್ಲ, 20 ಮೆಗಾಹರ್ಟ್ಸ್ ತನಕ ನೀವೇನ್ ಮಾಡ್ಬೋದು, ಮಲ್ಟಿಮೀಟರ್ ಇಂದ ಏನ್ ಮಾಡ್ಬೋದು, ಚೆಕ್ ಮಾಡ್ಬೋದು. ನೋಡಿ ಇದೆ, ತೆಗೆದ್ಬಿಟ್ಟು ಹಾಕಿ. ಗೊತ್ತಾಗ್ತಾ ಇದೆಯಾ ಹೆಂಗ್ ಚೆಕ್ ಮಾಡೋದು ಅಂತ. ಚಲೋ ಇದೇ ತರ ಕಿಲೋಹರ್ಟ್ಸ್ ಕೂಡ ಚೆಕ್ ಮಾಡ್ಬೋದು. 1000 ಕಿಲೋಹರ್ಟ್ಸ್ ಇಸ್ ಈಕ್ವಲ್ ಟು 1 ಮೆಗಾಹರ್ಟ್ಸ್. ಓಕೆ. ಸೊ ನಮ್ಮ ಹತ್ರ ಡಿಎಸ್ಒ ಇಲ್ಲ ಅಂತ ನಾವು 19.2 ಮೆಗಾಹರ್ಟ್ಸ್ ಕ್ರಿಸ್ಟಲ್ ನ ಅಳಿಯಕ್ ಆಗಲ್ಲ ಅಂತಿಲ್ಲ. ಸೊ ನಾವೇನ್ ಮಾಡ್ಬೋದು, ಡಿಎಸ್ಒ ಇಲ್ಲೇ ಇಲ್ಲ ಅಂದ್ರೂ ನಮ್ಮ ಹತ್ರ ಮಲ್ಟಿಮೀಟರ್ ತೋರಿಸಿ ತೆಗಿರಿ. ಸೊ ಈ ಮಲ್ಟಿಮೀಟರ್ ಒಂದು ಆಪ್ಷನ್ ಇದೆ ನೋಡಿ, HZ ಕಾಣಿಸ್ತಾ ಇದೆಯಾ. ಸೊ ಇದು HZ ಮಲ್ಟಿಮೀಟರ್. ಇದ್ರ ಮುಖಾಂತರವಾಗಿ ನಾವೇನ್ ಅಳಿಬಹುದು, ಫ್ರೀಕ್ವೆನ್ಸಿನ ಅಳಿಬಹುದು 20 ಮೆಗಾಹರ್ಟ್ಸ್ ತನಕ. ಸೊ ಇದು ಮೆಗಾಹರ್ಟ್ಸ್ ಬಂದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಾ, ಕನ್ನಡ. ಚಲೋ ठीक. ಸೊ ಲೈವ್ ನಡೀತಾ ಇದೆ ಇಲ್ಲಿ, ಚಲೋ ठीक. ನೋಡೋಣ ನೆಕ್ಸ್ಟ್ ಏನು ಅಂತ ನೋಡೋಣ. ಸೊ ಇದು ನಮ್ದು ನೆಕ್ಸ್ಟ್ ಏನ್ ನೋಡ್ಬೇಕು, SPMI ಡೇಟಾ ಕ್ಲಾಕ್.
ಎಸ್ ಪಿ ಎಂ ಐ ಡೇಟಾ. ಸೊ ಇದನ್ನ ಕಾಪಿ ಮಾಡಿದೀನಿ, ಕ್ಲಾಕ್ ಎಸ್ ಪಿ ಎಂ ಐ ಡೇಟಾ ಮೇಲ್ಗಡೆದು 402 एस पी एम में डेटा है A403 क्लाक है ना. सो किधर है, इसमें सर्च किया तो इधर इಲ್ಲಿದೆ ಅಲ್ವಾ. ಸೊ ನಾನು ಇವಾಗ ನೋಡಿ ಎಲ್ಲಿದೆ, ಇಲ್ಲಿದೆ ಹೌದಾ. ಇದೆರಡು A2 है ना. सो इसको हम चेक करेंगे DSO में. ಇದನ್ನ ಏನ್ ಮಾಡೋಣ, ಚೆಕ್ ಮಾಡೋಣ DSO. ಚಲೋ DSO ಯೂಸ್ ಅಲ್ವಾ DSO, ಏನೇನಕ್ಕೆ ಅಂತ ಹೇಳಿದಿನ. ಚಲೋ ನೋಡೋಣ ಏನೇನಾಗುತ್ತೆ, ಚೆಕ್ ಮಾಡೋಣ. ಸ್ವಲ್ಪ ನಾನು ಝೂಮ್ ಮಾಡಿದೀನಿ ನೋಡಿ. ಎಸ್ ಪಿ ಎಂ ಐ ಏನ್ ಮಾಡೋಣ, ಡೇಟಾ ಚೆಕ್ ಮಾಡೋಣ. ಫಸ್ಟ್ ಯಾವ್ದು ಮಾಡೋಣ, डेटा चेक करेंगे. ಬರ್ತಾ ಇದೆಯಾ, एस पी एम आई डेटा. ओके. सो इसके बाद जो है एस पी एम आई क्लॉक, ಇದಾದ್ಮೇಲೆ एस पी एम आई क्लॉक ನೋಡಿ. ಕ್ಲಾಕ್ ಡಿಫರೆನ್ಸ್ ಇದೆಯಾ, ಕ್ಲಾಕ್ಗೂ ಡೇಟಾಗೂ ಡಿಫರೆನ್ಸ್ ಐತಾ, ಬಂದ್ ಹೋಗ್ತಾ ಇದೆಯಾ. ಚಲೋ ಟೇಕ್ ಡೇಟಾ ನೋಡಿ, ಎಸ್ ಪಿ ಎಂ ಐ ಡೇಟಾ ನೋಡಿ ಹೆಂಗ್ ಬರ್ತಾ ಇದೆ. ಇದು ಡೇಟಾ ಬಾಕ್ಸ್ ಕನ್ನಡ. ಸೊ ಇದೇನಿದು ಕ್ಲಾಕ್ ನೋಡಿ, ಕ್ಲಾಕ್ ಯಾವ ತರ ಡಿಫರೆನ್ಸ್ ಇದೆಯಾ.